जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ 3 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ ಸಾಧನೆಯಲ್ಲಿ ಪರಮಭಾವ ಹಾಗೂ ತಳಮಳ ಬೇಕು. ಸಾಧನೆಯಲ್ಲಿ ಪೂರ್ಣ ಭಾವ ಹಾಗೂ ತಳಮಳ ಬೇಕು. 2 ಶಬ್ದದ ಬಗ್ಗೆ ನಾವು ಗಮನ ಹರಿಸೋಣ. ಪೂರ್ಣ ಭಾವ ಹಾಗೂ ತಳಮಳ. ಏನಪ್ಪ ಈ ಸಂಪೂರ್ಣ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಧನೆ ಖಂಡ ನಾಮಸ್ಮರಣೆ ಹೆಂಗೆ ಮಾಡಬೇಕಪ್ಪ ಅಂದರೆ ಅದಕ್ಕೆ ನಮಗೆ ಪೂರ್ಣವಾದ ಭಾವ ಬೇಕು, ಹಾಗೆ ತಳಮಳ ಬೇಕು. ತಳಮಳ ಅಂದರೆ ಅರ್ಜ್, ಅಪಾನಿ ಬೇಕು ಮತ್ತು ಪೂರ್ಣವಾದ ಭಾವ. ಇಂದಿನ ನಮ್ಮ ಪೂರ್ಣ ಭಾವನೂ ಇದೆ, ನಮ್ಮ ಹತ್ರ ತಳಮಳ ಕೂಡ ಇದೆ. ಆದರೆ ಈ ತಳಮಳ ಪೂರ್ಣ ಭಾವ ಯಾರ ಕಡೆಗಿದೆ? ಒಲವು ಜಾಸ್ತಿ ಪ್ರಪಂಚದ ಕಡೆ ತಳಮಳ ಹಾಗೂ ಪೂರ್ಣ ಭಾವ ಇದೆ. ಫೀಲಿಂಗ್ಸು, ಭಾವನೆ, ನನ್ನ ಪ್ರಪಂಚ, ನನ್ನ ಸಂಸಾರ, ನನ್ನ ಗಂಡ, ನನ್ನ ಮಕ್ಕಳು, ಇದು ನನ್ನ ಆಸ್ತಿ ಅಂತ ಪೂರ್ಣ ಭಾವ. ಹಾಗೂ ತಳಮಳ ಇನ್ನೂ ಪಡ್ಕೋಬೇಕು. ಆದರೆ ಅಲೆಕ್ಸಾಂಡರು ಭಾರತವನ್ನು ಎಷ್ಟು ಬಾರಿ ಲೂಟಿ ಮಾಡೋದ್ರಲ್ಲಿ ಏನೋ ಒಂದು ಆಸಕ್ತಿ, ತಳಮಳ ಇತ್ತು ಅವನಿಗೆ. ಯಾವಾಗ ಸಾಯಂಕಾಲ ಬಂತೋ ಏನು ಮಾಡ್ದ ತಿಳ್ಕೊಂಡ, ಅಯ್ಯೋ ಇದನ್ನೆಲ್ಲ ಲೂಟಿ ಪಾಟಿ ಮಾಡಿದ್ನ ತೊಗೊಂಡು ಹೋಗೋಕ್ಕಾಗಲ್ವ ನನ್ನ ಜೊತೆಗೆ ಅಂದಾಗ ಸಾಯ ಸಮಯದಲ್ಲಿ ಅವನಿಗೆ ಅರಿವು ಬಂತು. ತನ್ನ ಸೈನಿಕರಿಗೆ ಹೇಳ್ದ, ನನ್ನನ್ನು ಹೂತಾಕುವಾಗ ನನ್ನ 2 ಕೈಯನ್ನು ಮೇಲಿಡ್ರಪ್ಪ. ಏನಪ್ಪ ಗುರುತು, ಖೂಣ್ ಅಥವಾ ಸಿಂಬಾಲಿಕ್ ಆಗಿ ಏನು ಹೇಳಬೇಕು ಅಂದರೆ, ಖಾಲಿ ಹಾತ್ ಆಯೆ ಥೇ ಖಾಲಿ ಹಾತ್ ಜಾಯಿಂಗೆ. ಈ ಸಂಸಾರದಲ್ಲಿ ಬರುವಾಗ ಬರೀ ಕೈಯಲ್ಲಿ ಬಂದಿದ್ದೆ ನಾನು, ಬೆತ್ತಲೆಯಾಗಿ ಹೋಗುವಾಗ ಈ ಸಾಮಾನುಗಳನ್ನ ತಗೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ಇದ್ರ ಪ್ರತಿ ಎಷ್ಟು ತಳಮಳ ಇದೆಯಪ್ಪ. ಇದೇ ತಳಮಳ ಹಾಗೂ ಪೂರ್ಣ ಭಾವವನ್ನು ಅಲ್ಲಿಂದ ತೆಗೆದು ಈ ಕಡೆಗೆ ಪರಮಾರ್ಥ ಕಡೆಗೆ, ರಾಮ ನೀ ಬೇಕಪ್ಪ, ಚಿದಂಬರ ನೀ ಬೇಕಪ್ಪ, ಕೃಷ್ಣ ನೀ ಬೇಕಪ್ಪ, ಸದ್ಗುರುನಾಥ ನೀ ಬೇಕಪ್ಪ ಅಂತ ನಮ್ಮ ಒಲವು ಅದೇ ಕಡೆ ಹಾಕಿದ್ದೆ. ಹಾಗಾದರೆ ತತ್ಕ್ಷಣಕ್ಕೆ ಪರಮಾತ್ಮ ಓಡಿ ಬಂದು ಇಲ್ಲಿ ನೆಲೆಸಿಬಿಡ್ತಾನೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ಶ್ರವಣ, ಚಿಂತನ, ಮನನ, ನಿಧಿಧ್ಯಾಸವನ್ನು ಮಾಡಿ ನಮ್ಮ ಆ ಭಾವನೆಯನ್ನು ರಕ್ತಗತವಾಗಿ ಮಾಡಿಕೊಳ್ಳೋಣ. ಏನು ಮಮತ್ವ, ನಮ್ಮ ವಿಕಾರಗಳು ಎಲ್ಲೂ ಹೋಗೋದಿಲ್ಲ. ಅದನ್ನು ಎಲ್ಲವೂ ಎಲ್ಲಿ ಬಳಕೆ ಮಾಡಬೇಕು? ಯು ಶುಡ್ ಜಸ್ಟ್ ಟ್ರಾನ್ಸ್ಫಾರ್ಮ್ ಇಟ್ ಫ್ರಮ್ ಹಿಯರ್ ಟು ದೇರ್, ಫ್ರಮ್ ಪ್ರಪಂಚ ಟು ಪರಮಾರ್ಥ. ಪ್ರತಿಯೊಬ್ಬರಿಗೂ ತಮ್ಮ ಸ್ವಭಾವಕ್ಕೆ ಅನುಸಾರ ಒಂದಿಲ್ಲ ಒಂದು ರೀತಿಯಲ್ಲಿ ಭಗವಂತನನ್ನು ಅರಿತುಕೊಳ್ಳಲು ಬರುತ್ತದೆ. ನಮ್ಮ ಸ್ವಭಾವ ಹೆಂಗಿದೆಯೋ, ನಮ್ಮ ಗುಣಧರ್ಮ ಹೆಂಗಿದೆಯೋ ಆ ರೀತಿಯಲ್ಲಿ ಭಗವಂತನ ನಾವು ಅರಿತುಕೋಬೋದು. ಅದಕ್ಕೆ ನವವಿಧ ಭಕ್ತಿಯನ್ನು ಕೊಟ್ಟಿದ್ದಾರೆ. ಶ್ರವಣ, ಸ್ಮರಣ, ಕೀರ್ತನ, ಪಾದಸೇವನ, ಅರ್ಚನಂ, ದಾಸ್ಯತ್ವ, ಸಖ್ಯತ್ವ, ಆತ್ಮನಿವೇದನ, ಇದನ್ನೆಲ್ಲವೂ ಕೊಟ್ಟಿರುವಾಗ ಯಾವುದಾರೆ ಒಂದು ರೀತಿಯಲ್ಲಿ ನನ್ನ ಸ್ವಭಾವಕ್ಕೆ ಅನುಸಾರ ಯಾವುದು ನನಗೆ ಸೂಟ್ ಆಗುತ್ತೋ ಅದನ್ನು ನಾನು ಆ ರೀತಿಯಲ್ಲಿ ಭಕ್ತಿ ಮಾಡಿದ್ರೆ ನಾವೆಲ್ಲರೂ ಮಾಡುತ್ತಾ ಇರ್ತೀವಿ. ಆ ರೀತಿಯಲ್ಲಿ ನಮಗೆ ಅನುಭವ ಕೂಡ ಬರುತ್ತದೆ. ಮಾರುತಿಯು ದಾಸ್ಯತ್ವದಿಂದ ಭಕ್ತಿ ಮಾಡಿದನು. ದಶರಥನು ಪುತ್ರ ರೂಪದಿಂದ ಭಗವಂತನನ್ನು ಆರಾಧಿಸಿದನು. ಮಾರುತಿ ಏನು ಮಾಡ್ದ? ದಾಸ್ಯತ್ವ ಸ್ವೀಕಾರ ಮಾಡ್ದ. ದಶರಥ ರಾಮನನ್ನು ಭಗವಂತನ ಪುತ್ರ ರೂಪದಲ್ಲಿ ಪ್ರೇಮ ಮಾಡ್ದ. ಯಶೋಧ ಕೃಷ್ಣನನ್ನು ಪುತ್ರ ರೂಪದಲ್ಲಿ ಪ್ರೇಮ ಮಾಡಲು, ಗೋಪಿಕೆಯರು ಪ್ರೇಮಿ ರೂಪದಲ್ಲಿ ಇದನ್ನು ಮಾಡೋದು, ನಮ್ಮ ಸಖ, ನಮ್ಮ ಬಿಲವೆಡ್ ಅಂದ್ಕೊಂಡು. ಮತ್ತು ಇವರು ಇನ್ಯಾರಪ್ಪ ಬಾಕಿ ಎಲ್ಲ ಯಾರ್ಯಾರು ಇದನ್ನು ಬಂದರೋ ಅವರೆಲ್ಲರೂ ಏನು ಮಾಡೋದು? ಅರ್ಜುನ ಏನು ಮಾಡ್ದ? ಭಗವಂತನ ಸಖ್ಯತ್ವದಿಂದ ಪ್ರೇಮ ಮಾಡ್ದ. ಸೊ ಎಲ್ಲರೂ ಆಯಾ ಒಂದು ರೀತಿಯಲ್ಲಿ ಅವನನ್ನು ಪ್ರೇಮ ಮಾಡಿ ಅವನನ್ನು ಪಡ್ಕೊಂಡರು. ಭಗವಂತನು ನನ್ನವನು ಹೇಗೆ ಆಗುತ್ತಾನೆಂಬುದನ್ನು ವಿಚಾರ ಮಾಡಬೇಕು. ಅಪ್ಪ ನೀ ನನ್ನವನು ಹಿಂಗಾಗತ್ಯಾ, ಆ ಪ್ರಾಪ್ತಿಗೋಸ್ಕರ ನಾನು ಏನು ಮಾಡಬೇಕು?
ಅದಕ್ಕೆ ಅವರೆಲ್ಲ ನಮಗೆ ಹಾದಿ ತೋರಿಸಿದ್ದಾರೆ. ಸಂತರು ಹೆಂಗೆ ಪ್ರಾಪ್ತಿ ಮಾಡಿಕೊಂಡ್ರು. ಆ ದರೋಡೆಖೋರ ರತ್ನಾಕರದಿಂದ ವಾಲ್ಮೀಕಿ ಆದ ಅವನು. ವಾಲ್ಮೀಕಿ ಎಲ್ಲಿದ್ದ? ಒಳಗೆ ಇದ್ದ ವಾಲ್ಮೀಕಿ. ವಾಲ್ಮೀಕಿ ಹೊರಗಡೆಯಿಂದ ಎಲ್ಲೂ ಬರಲಿಲ್ಲ. ಇಟ್ ಈಸ್ ಅ ಟ್ರಾನ್ಸ್ಫಾರ್ಮೇಷನ್ ಆಫ್ ರತ್ನಾಕರ ದರೋಡೆಖೋರ ಟು ವಾಲ್ಮೀಕಿ ಮಹರ್ಷಿ. ದಿವ್ಯ ಗ್ರಂಥ ರಾಮಾಯಣವನ್ನು ಬರೆದಿದ್ದವರು. ಹಾಗಂದರೆ ನಮ್ಮಲ್ಲೂ ಕೂಡ ಆ ವಾಲ್ಮೀಕಿ ಅನ್ನೋಣ. ಆ ಸಂತರ ಲಕ್ಷಣಗಳು ನಮ್ಮಲ್ಲೂ ಇದ್ದಾವೆ. ನಾವು ಸಂತರೇ. ಋಷಿ ಮುನಿಗಳಿಂದ ನಮ್ಮ ಮೂಲ ಬಂದಿರುತ್ತದೆ. ನಾವು ಅದನ್ನು ಮರ್ತು ಹೋಗಿದ್ದೀವಿ. ಅದನ್ನು ಎಚ್ಚರಗೊಳಿಸಲಿಕ್ಕೆ ಸಿದ್ಧರು, ಸಂತರು, ಸದ್ಗುರುನಾಥ ಬಂದು ನಮ್ಮ ಜೀವನದ ಬಾಗಿಲವನ್ನು, ಮನಸ್ಸಿನ ಬಾಗಿಲವನ್ನು ಟಕ್ 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 ಓಪನ್ ಮಾಡ್ರಪ್ಪ, ನಾನು ಬಂದಿದ್ದೀನಿ ನಿಮಗೆ ಪುನಃ ಅವನನ್ನು ಭೇಟಿ ಮಾಡಲಿಕ್ಕೆ ಅಂತ ಬಂದಿದ್ದೆ. ಆದರೆ ನಾವು ಅವನ ಕೈಯಲ್ಲಿ ನಮ್ಮ ಕೈಯನ್ನು ಕೊಟ್ಟು ಅವನ ಜೊತೆಗೆ ಹೊರಟಿ ಹೋಗಿಬಿಡಬೇಕು. ಮನೆ ಬಿಟ್ಟು ಹೋಗಂಗಿಲ್ಲ. ಮನಸ್ಸನ್ನು ಅವನಿಗೆ ಸಮರ್ಪಣೆ ಮಾಡಬೇಕು. ನಾವು ತಪ್ಪು ಕಲ್ಪನೆ ಏನಪ್ಪ ಅಂದರೆ, ತುಕಾರಾಮ್ ಮಹಾರಾಜ ಮನೆ ಬಿಟ್ಟು ಹೋಗ್ಬೇಕೇನ್ರಿ ನಾವು, ಕುಚೇಲಂತರ ನಾವು ಯಾಕ್ರಿ ದರಿದ್ರತನದಲ್ಲಿ ಇರಬೇಕು? ಅಲ್ಲ, ಇದು ನಮ್ಮ ತಪ್ಪ ತಿಳುವಳಿಕೆ, ತಪ್ಪ ಕಲ್ಪನೆಗಳು. ಭಗವಂತನ ಪಡ್ಕೊಳ್ಳಿಕ್ಕೆ ನಾವು ಏಕಾಂತದಲ್ಲಿ ನಮ್ಮ ಮನೆಯಲ್ಲೇ ಇದ್ದೇ ಅವನನ್ನು ಈ ಜನ್ಮದಲ್ಲೇ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ನಾಮ ಸಂಕೀರ್ತನ್ ಸಾಧನ್ ಪೈ ಸೋಪೆ ಜಳತೀಲ ಪಾಪೆ ಜನ್ಮಾಂತರೀಚೆ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಏನು? ಸಾಧನ್ ಪೈ ಸೋಪೆ, ಈಸಿಯೆಸ್ಟ್ ವೇ. ಯಾಕೆಂದರೆ ಅದು ಫ್ರೀ, ಫುಕಾಚ ಅಂತಾರೆ, ಫ್ರೀ. ಗಾಳಿ, ನೀರು ಮತ್ತು ಏನು ಸೃಷ್ಟಿ ಇದೆಯೋ ಎಲ್ಲ ಸಂಪೂರ್ಣ ಭಗವಂತ ನಮಗೆ ಫ್ರೀ ಕೊಟ್ಟಿದ್ದಾನೆ. ಹಾಗೆ ತನ್ನ ನಾಮವನ್ನು ಫ್ರೀಯಾಗಿ ಕೊಟ್ಟಿದ್ದಾನೆ. ನಮಗೆ ಬಳಕೆ ಮಾಡ್ಕೊಳ್ಳಿ, ನೀವು ಎಷ್ಟು ಬಳಕೆ ಮಾಡ್ಕೋತೀರೋ ಅಷ್ಟು ನಾನು ನಿಮ್ಮವನ ಆಗ್ತೀನಿ. ನಾವು ಬಳಕೆ ಮಾಡ್ಕೊಳ್ಳೋದಿಲ್ಲ, ಅವನು ನಮಗೆ ಇದ್ರೂ ಸಹ ಇಲ್ಲ, ನಮಗೆ ಗೋಚರ ಆಗುವುದಿಲ್ಲ. ಭಗವಂತನ ಪ್ರಾಪ್ತಿಗಾಗಿ ಭಕ್ತಿಯು ಸರ್ವಶ್ರೇಷ್ಠ ಸಾಧನೆ ಎಂದು ಹೇಳಲ್ಪಟ್ಟಿರುತ್ತದೆ. ಮನುಷ್ಯನು ವ್ಯಸನಿಗಳಲ್ಲಿ ಇಡುವ ಪ್ರೇಮವನ್ನು ಭಗವಂತನಲ್ಲಿ ಇಟ್ಟಿದ್ದಾದರೆ ಎಲ್ಲ ಕಾರ್ಯವೂ ಸುಲಭ ಆದಂತೆ. ಹಠಮಾರಿ ಅಥವಾ ವ್ಯಸನಿ ಜನರು ಒಂದು ಪ್ರಕಾರದಿಂದ ಉತ್ತಮರು. ಅವರ ಮನಸ್ಸು ಅವರಿಗೆ ಈ ವ್ಯಸನಕ್ಕಾಗಿ ನನ್ನ ಮಕ್ಕಳು ಮರಿಗೆ ಹಾನಿಯಾಗುತ್ತದೆ ಎಂದು ಹೇಳುತ್ತಾ ಇರುತ್ತದೆ. ಆದರೆ ಅವನು ತನ್ನ ವ್ಯಸನವನ್ನು ಹಠದಿಂದ ಬಿಡುವುದೇ ಇಲ್ಲ. ಇದೇ ಹಠತನವು ಅಥವಾ ನಿಶ್ಚಯವನ್ನು ಪರಮಾತ್ಮನ ವಿಷಯದಲ್ಲಿ ತೋರಿಸಿದ್ದೇ ಆದರೆ ಪರಮಾರ್ಥವು ಸಾಧಿಸಿದಂತೆಯೇ. ಈ ಕ್ಷಣಕ್ಕೆ ಪರಮಾರ್ಥ ಸಾಧಿಸೋಗುತ್ತೆ ಯಾವಾಗ? ಅಂಥ ವ್ಯಸನಿ ಜನ ಇರ್ತಾರೆ, ಎಡಿಕ್ಟ್ಸು. ಶ್ರೀ ಮಹಾರಾಜರು ಹೇಳ್ತಿದ್ರು, ನನಗೆ ವ್ಯಸನಿ ಜನ ಒಂಥರ ಭಾಳ ಸೇರುತ್ತಾರೆ. ಯಾಕೆಂದರೆ ಆ ವ್ಯಸನ ಕಿಕ್ ಅವರಿಗೆ ಬಂದ ಕೂಡಲೇ, ಟೈಮು ಆದ ಕೂಡಲೇ ಹೊರಟು ಬಿಡ್ತಾರೆ ಅವ್ರ ಮನೆಯಿಂದ. ಬಾಕಿ ಮಕ್ಕಳು ಮರಿ ಹಾಳಾದರೂ ಪರವಾಗಿಲ್ಲ, ನನ್ನ ವ್ಯಸನವೇ ಮುಖ್ಯ. ಅಂಥವನೇನಾದ್ರು ನಾಮಕ್ಕೆ ಹತ್ತು ಬಿಟ್ಟರೆ ಅವನು ನಾಮದ ಚಟವನ್ನು ಬಿಡುವುದೇ ಇಲ್ಲ. ನಾನು ನನ್ನ ಗುಣದೋಷಗಳನ್ನು ಭಗವಂತನಿಗೆ ಅರ್ಪಿಸಿದರೆ ಅರ್ಪಣಾ ಭಕ್ತಿಯಾಗುತ್ತದೆ. ಇಲ್ಲಿ ಎರಡೂ ಅರ್ಪಣೆ ಮಾಡಬೇಕು. ಗುಣ, ನನ್ನ ಒಳ್ಳೆಯ ಗುಣಗಳು, ನಾನು ಭಾಳ ಇದ್ದೀನಪ್ಪ ಅಂದ್ಕೊಂಡು ಅದರಲ್ಲೂ ಮೆರೆಯೋದಲ್ಲ. ನನ್ನ ದೋಷಗಳನ್ನು ಇಟ್ಕೊಂಡು ನನ್ನ ಆತ್ಮನಿಂದನೇನು ಮಾಡ್ಕೊಳ್ಳೋದಲ್ಲ. ಅದು ಎರಡನ್ನೂ ಮಾಡಿದರೆ ಅದು ಅರ್ಪಣಾ ಭಕ್ತಿ. ನನ್ನ ಒಳ್ಳೆಯ ಗುಣಗಳು, ನನ್ನ ಕೆಟ್ಟ ಗುಣಗಳು ಎಲ್ಲವೂ ಬಂದಿರೋದು ನಿನ್ನಿಂದಾನೇ ಪರಮಾತ್ಮ, ನಿನ್ನ ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡುತ್ತೇನೆ. ನಾವು ಭಗವಂತನ ಭಕ್ತಿ ಮಾಡುತ್ತೇವೆ, ಆದರೆ ಅದರಲ್ಲಿ ನಿಜವಾದ ಪ್ರೇಮ ಇರುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ನಮ್ಮ ದೃಷ್ಟಿಯು 4 ಕಡೆಗೆ ಪಸರಿಸುತ್ತಿದೆ. ಮೊದಲು ಅದನ್ನು ಏಕಾಗ್ರಗೊಳಿಸಬೇಕು. ಸ್ವಲ್ಪವೇ ಮಾಡಬೇಕು, ಆದರೆ ಏಕಾಗ್ರತೆಯಿಂದ ಮಾಡಬೇಕು. ಯಾಕೆ ಇವತ್ತು ನಮಗೆ ಏಕಾಗ್ರತೆ, ಕಾನ್ಸಂಟ್ರೇಷನ್ನು ಒಂದು ಧ್ಯಾನಕ್ಕೆ ಕೂಡಿಸಿದ್ರೆ ಜನಕ್ಕೆ ಚಡ್ಪಡಿಕೆ ಆಗ್ತಿರುತ್ತೆ. ಆ ಕಡೆ ಈ ಕಡೆ ಕಣ್ಬಿಟ್ಟು ನೋಡ್ತಿರ್ತಾರೆ. ಯಾಕಪ್ಪ ಅಂದರೆ ಮನಸ್ಸನ್ನು 10 ಕಡೆ ಹರಿದಾಡಕ್ಕೆ ಬಿಟ್ಬಿಟ್ಟಿರ್ತಾರೆ. ನನ್ನ ಜೀವನದ ಚಿಂತೆ, ನಾಳೆ ಚಿಂತೆ, ಮಕ್ಕಳ ಚಿಂತೆ, ಮರಿ ಚಿಂತೆ, ಸೊಸೆಯವ್ರ ಚಿಂತೆ, ಅವ್ರ ಚಿಂತೆ, ಇವ್ರ ಚಿಂತೆ, ಅವ್ರು ನನಗೆ ಬೈದಿದ್ರು, ಹಿಂದಿಂದೆಲ್ಲ ನೆನಪು ಮಾಡಿಕೊಂಡು ಗೋಳಾಟದಲ್ಲಿ ಮನಸ್ಸು ಹರಿದಾಡ್ತಿರುತ್ತೆ. ಇನ್ 100 ಪ್ಲೇಸಸ್. ಸೊ 100 ಪ್ಲೇಸಿಂದ ಎಲ್ಲ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿದ್ದನ್ನು ಟ್ರಾಫಿಕ್ ಸುರುಳಿದಲ್ಲಿ ಹೋಗಬೇಕು ಅಂದರೆ ಒಂದು ಕಡೆ ತಂದು ಮನಸ್ಸನ್ನು ಇಲ್ಲಿ ಏಕಾಗ್ರ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಅಭ್ಯಾಸ ಅಭ್ಯಾಸ ಅಭ್ಯಾಸ. ಸ್ವಲ್ಪವೇ ಮಾಡೋಣ. ಸ್ಟಾರ್ಟಿಂಗ್ ವಿತ್ ಒಮ್ಮೆಲಿಗಿನ ಅರ್ಧ ಗಂಟೆ ಮೆಡಿಟೇಷನಿಗೆ ಕೂಡ್ಲಿಕ್ಕಾಗತ್ತೇನ್ರಿ? 1 ತಾಸು ಜಪ ಮಾಡ್ಲಿಕ್ಕಾಗತ್ತೇನ್ರಿ? ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಮೆಲ್ಲಕ್ಕೆ. ಹೇಗೆ ಮಗುನ ಕೈ ಹಿಡ್ಕೊಂಡು ಬೇಬಿ ಸಿಟ್ಟಿಂಗಿಗೆ ಅಥವಾ ಡೇ ಕೇರ್ ಸೆಂಟರ್ಗೆ, ಸ್ಕೂಲಿನ ಮೊದಲನೇ ದಿವಸ ಮಗು ಎಷ್ಟು ಮೆಲ್ಲಕ್ಕೆ ಹೆಜ್ಜೆ ಇಡುತ್ತೋ ತಾಯಿ ಅದರ ಹೆಜ್ಜೆ ಜೊತೆಗೆ ಕೈ ಹಿಡ್ಕೊಂಡು ಮೆಲ್ಲಕ್ಕೆ ಹೋಗ್ತಾ ಇರ್ತಾಳೆ. ತಾಯಿ ಏನಾದ್ರು ಬುಡು ಓಡ್ಲಿಕ್ಕಾಗತ್ತಾ? ಮಗುವಿನ ಪೇಸ್ ಜೊತೆಗೆ
ಹಾಗೆಯೇ ಭಗವಂತನು ನಮಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಅವಕಾಶವನ್ನು ವ್ಯರ್ಥ ಮಾಡ್ಕೋಬಾರ್ದು. ಏನು ಅವಕಾಶ? ಈ ಶರೀರ ಎಂಬುವ ಅವಕಾಶ. ಈ ಶರೀರದಿಂದ ಆಚೆ ಹೋಗಿ ನಾಯಿ, ಕುರಿ, ಮೇಕೆ ಆದರೆ ಮೇ ಮೇ ಬೇ 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 ಅಂತ ಕುತ್ಕೋಬೇಕಾಗತ್ತೆ. ಆದರೆ ವಾಣಿಯ ಸೌಕರ್ಯ ಕೇವಲ ಮಾನವನಿಗೆ, ಮನುಷ್ಯನಿಗೆ ಈ ದೇಹದ ಮುಖಾಂತರ ಕೊಟ್ಟಿರೋದು. ಅದನ್ನು ಏತಕ್ಕೆ ಬಳಕೆ ಮಾಡಬೇಕಪ್ಪ? ಅವನ ಪ್ರಾಪ್ತಿಗೋಸ್ಕರ ಬಳಕೆ ಮಾಡಬೇಕೇ ವಿನಃ ವ್ಯರ್ಥವಾದ ಕಾಲಹರಣೆ ಮಾತಾಡೋದ್ರಲ್ಲಿ ನಾವು ಯಾವ ನ್ಯೂಸ್ 10 ಜನಕ್ಕೆ ಶೇರ್ ಮಾಡಿದ್ರೆ ಏನಾಗುತ್ತದೆ? ಏನೂ ಆಗೋದಿಲ್ಲ. ಆಗ ಘಟನೆ ಆಗ್ತಾನೇ ಇರುತ್ತದೆ. ಯಾವ ಘಟನೆ ನಾನು ತಪ್ಪಿಸ್ಲಿಕ್ಕಾಗೋದಿಲ್ಲ. ನಾವೇನು ತ್ರಿಕಾಲ ಜ್ಞಾನಿನ? ಆ ಘಟನೆಯಲ್ಲಿ ಅಮರನಾಥಲ್ಲಿ ಆಯಿತು, ಒಂದು ಬಿದ್ದೋಯ್ತು ಬಸ್ಸು ಅಂದ್ಕೊಂಬೋಣ. ಒಂದಿಷ್ಟು ಜನ ಭಕ್ತರು ಹೋದ್ರಪ್ಪ. ಪರಮಾತ್ಮನಿಚ್ಛೆಯಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನಕ್ಕೆ ಭೂಭಾರನ ಕಡಿಮೆ ಮಾಡಲಿಕ್ಕೆ ಪರಮಾತ್ಮನ ಆಟ ಅಂತೆ ಅದು ಎಲ್ಲವೂ ಕಾರ್ಯಗಳು ನಡೀತಾ ಇರುತ್ತೆ. ನಾವು ಆ ನ್ಯೂಸನ್ನು ನೋಡಿಬಿಟ್ಟು 10 ಜನದಲ್ಲಿ ಎಂಥ ಕಲಿಯುಗ ನೋಡ್ರಿ ಪಾಪ ಭಕ್ತರು ಹೋಗ್ಬಿಟ್ರು ಅಂದರೆ ಅದು ಪರಮಾತ್ಮನ ಇಚ್ಛೆನೇ. ಅದು ನಾವಿಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀವಿ? ನಾವು ಪರಮಾತ್ಮನ ಧ್ಯಾನ ಮಾಡ್ತಾ ಇಲ್ಲ, ಹೋಗಿ ಆ ಪೀಡಿತರಿಗೆ ಸಹಾಯ ಮಾಡ್ತಿರಲಿಲ್ಲ, ಅಥವಾ ಫೈನಾನ್ಷಿಯಲಿ ಆಗಲಿ ಅಥವಾ ಮಾನಸಿಕವಾಗಲಿ ಧೈರ್ಯ ಕೊಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ನಾವು ವ್ಯರ್ಥವಾಗಿ ಅವ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕಾಲಹರಣೆ ಮಾಡೋದ್ರಿಂದ ಆತ್ಮಸಾಕ್ಷಾತ್ಕಾರ ಆಗುತ್ತದೆಯೇ? ರಾಮ ಸಿಗುತ್ತಾನೆಯೇ? ನನ್ನ ಸದ್ಗುರುನಾಥ ಸಿಗುತ್ತಾನೆಯೇ? ಎಂಬುದನ್ನು ಕಲ್ಪನೆ ಇಟ್ಟುಕೊಂಡು ನಾವು ನಮ್ಮ ಸಮಯವನ್ನು ಹಾಳು ಮಾಡಬಾರದು. ಪರಮಾರ್ಥವನ್ನು ಬೇಸರದಿಂದ ಮಾಡಬಾರದು. ಈ ಬೇಸರಿಕೆಯಿಂದ ಮಾಡಬಾರ್ದು. ನಾವು ಯಾಕೆ ಬೇಸರಿಕೆಯಿಂದ ಮಾಡಬಾರ್ದಪ್ಪ? ಯಾಕೆಂದರೆ ಈ ಉಸಿರು ಕೊಟ್ಟಿದ್ದ ನಮಗೆ ಅವನು 21,000 ಉಸಿರುಗಳನ್ನು ನಮಗೆ ದಾನ ಕೊಟ್ಟಿರ್ತಾನೆ ಪರಮಾತ್ಮ. ನಿತ್ಯವಾಗಲೂ ಇದನ್ನು ಏನಕ್ಕೆ ಬಳಕೆ ಮಾಡು? ನಿನ್ನ ಆತ್ಮೋದ್ಧಾರಕ್ಕೆ ಬಳಕೆ ಮಾಡ್ಕೊಳ್ಳಪ್ಪ. ನಾವೇನು ಮಾಡ್ತೀವಿ? ಬೇಸರ ಯಾರಿಗೆ ಬರುತ್ತೆ? ಮನಸ್ಸಿಗೆ. ಹೋಗೋದು ಫಂಕ್ಷನಿಗೆ ಹೋಗ್ಬಿಟ್ಟು ಉಂಡು ತಿಂದು ಚೆನ್ನಾಗಿ ಸಿಹಿ ಪದಾರ್ಥ ಎಲ್ಲ ತಿಂದು ಬಂದರೆ ಮನಸ್ಸಿಗೆ ನಿದ್ದೆ ಬರುತ್ತದೆ. ಮನಸ್ಸು ನಿದ್ದೆ ಮಾಡ್ತು, ದೇಹನ ಕರ್ಕೊಂಡು ನಿದ್ದೆ ಮಾಡ್ತು ಅಂದರೆ ನಾಮಸ್ಮರಣೆ ಬಿಟ್ಟು ಹೋಯಿತು, ಎಲ್ಲ ಬಿಟ್ಟು ಹೋಯಿತು, ಆಲಸ್ಯ ಬಂತು. ಇವತ್ತು ಮಾಡಲೇ ಇರೋದು ನಾಳೆ ಮತ್ತೆ 3,000 ಜಪ ಮಾಡಬೇಕು ಅಂದರೆ ಮನಸ್ಸಿಗೆ ಆಲಸ್ಯ. ಸೊ ಇವತ್ತಿಂದು ಬ್ಯಾಕ್ಲಾಗು ನಾಳೆ ಮಾಡುವಾಗ ಬೇಸರಕ್ಕೆ ಕಂಟಿನ್ಯೂ ಆಮೇಲೆ ಜಪ ಬಿಟ್ಟು ಹೋಗುತ್ತೆ. ಭಗವಂತ ನಮ್ಮಿಂದ ಬಿಟ್ಟು ಹೋಗುತ್ತಾನೆ. ನಮ್ಮ ಭಾವನೆಗಳ ವ್ಯಕ್ತವಾಗುವುದಕ್ಕೆ ಯೋಗ್ಯ ದಿಶೆಯು ಹೇಗೆ ಪ್ರಾಪ್ತವಾದೀತೆಂಬ ಕಡೆಗೆ ಲಕ್ಷ್ಯ ಕೊಡಬೇಕು. ಭಗವಂತನು ಪಂಢರಾಪುರದಲ್ಲಿ ಇರುತ್ತಾನೆಂಬ ಸಾಧು ಸಂತರು ಹೇಳುತ್ತಾ ಬಂದಿರುತ್ತಾರೆ. ಆದರೆ ನಮಗೆ ಅವನು ಕಲ್ಲಿನಾಗಿಯೇ ಕಾಣುತ್ತಾನೆ. ಇದರ ಯಾರ ದೋಷ? ಪರಮಾತ್ಮ ಕಲ್ಲಾಗಿದ್ದಾನೆ ಅಂತ ನಮ್ಮ ಭಾವನೆ. ಸಾಕ್ಷಾತ್ ಅವನು ಆ ಚೈತನ್ಯ ಅಲ್ಲಿ ನಿಂತ್ಕೊಂಡಿರ್ತಾನೆ. ಆದರೆ ನಮಗೆ ಅಂಥ ಕಣ್ಣುಗಳು, ದಿವ್ಯ ದೃಷ್ಟಿ ಇಲ್ಲ. ಈ ಕಣ್ಣಿಂದ ಕೇವಲ ದೃಶ್ಯಾಪಕಾರ ಪದಾರ್ಥ, ನಾಮ ಹಾಗೂ ರೂಪ, ಕಲರು, ಬಣ್ಣ, ವಸ್ತು ನೋಡ್ತೀವಿ. ಆದರೆ ಅದರ ಹಿಂದಿನ ಚೈತನ್ಯ ನೋಡುವ ಶಕ್ತಿ ನಮಗೆ ಇಲ್ಲ. ಅಂದರೆ ಯಾರ ದೋಷನಪ್ಪ? ದೃಷ್ಟಿ ದೋಷ, ಮನಸ್ಸಿನ ದೋಷ, ಬುದ್ಧಿ ದೋಷ, ವಿಕಾರಗಳು ಎಲ್ಲ ಉಂಟಾಗಿರೋದಕ್ಕೆ. ಯಾಕೆಂದರೆ ಮನಸ್ಸನ್ನು ಪ್ರಪಂಚಕ್ಕೆ ಹರಿದಾಡಕ್ಕೆ ಬಿಟ್ಬಿಟ್ಟಿದ್ದೀವಿ ನಾವು. ಯಾಕೆ ನಮಗೆ ಪ್ರೇಮ ಬರುವುದಿಲ್ಲ? ನಮಗೆ ನಿಜವಾಗಿಯೂ ಭಗವಂತನ ಭಕ್ತಿ ಮಾಡುತ್ತೇವೆ ಅಂತೀವಿ, ಯಾಂತ್ರಿಕ ಭಕ್ತಿ ಮಾಡ್ತೇವೆ ನಾವು. ನಾವು ಅಂದ್ಕೊಂಡಿರಬೇಕು ಈ ನಾವು ಭಕ್ತಿ ಮಾಡ್ತಿರೋದು ಸರ್ವಶ್ರೇಷ್ಠ ಅಂದ್ಕೊಂಡು. ಎಲ್ಲಿ ಕುಚೀಲಂತರ ಭಕ್ತಿ ಮಾಡಿದ್ದೀವ? ಹರಿ ಬಿಟ್ಟು ನನಗಿನ್ನೇನು ಬೇಕಾಗಿಲ್ಲ. 22 ಜನ ಮಕ್ಕಳು, ಮನೆ ಸೋರ್ತಾ ಇದೆ, ಹೆಂಡತಿಗೆ ಹರ್ಕ ಸೀರೆ ಇದೆ. ನಮಗೇನಂಥ ಪರಿಸ್ಥಿತಿ ಕೊಟ್ಟಿಲ್ಲ ಪರಮಾತ್ಮ. ಎಲ್ಲ ಸೌಕರ್ಯವನ್ನು ಕೊಟ್ಟಿದ್ದಾನೆ. ಆದರೆ ಆಮೇಲೆ ಪ್ರೇಮ ಬರೋದಿಲ್ಲ. ಆ ಪ್ರೇಮ ಯಾರ ಮೇಲಿದೆ? ಆಪ್ತೇಷ್ಟ್ರ ಮೇಲೆ ಪ್ರೇಮ. ಆಪ್ತೇಷ್ಟ್ರು ಬರ್ತಾರ? ಮನೆಯಿಂದ ಆಚೆ ಇಟ್ಟಾಗಲೂ ಬರೋದಿಲ್ಲ. ಯಾವ ಆಪ್ತೇಷ್ಟ್ರು ಬರೋದಿಲ್ಲ ರೀ. ಅವ್ರು ಬೇಸರಿಕೆ ಪಡ್ಕೋತಾರೆ. ಸಾಧನಾ ಕಾಲ ಬಹುಮುಖ್ಯವಾಗಿ ಇರುತ್ತದೆ. ಸಾಧನಾ ಕಾಲದಲ್ಲಿ ನಾವೇನಾದ್ರು ನಮ್ಮ ಆಚೆ ಪ್ರವೃತ್ತಿ ಮಾರ್ಗಕ್ಕೆ ಹೋದರೆ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಬೇಜಾರು ಮಾಡ್ಕೋತಾರೆ. ಯಾವ ಆಪ್ತೇಷ್ಟ್ರು ನಮ್ಮನ್ನು ನೋಡಿ ಬೇಜಾರು ಮಾಡ್ಕೋತಾರೆ ಹೇಳಿ ನೋಡೋಣ. ಈಗ ಒಂದು ಫಂಕ್ಷನ್ಗೆ ನನಗೆ ಕರೆದಿದ್ದಾಗ ಅವರು ಸಮಯ ನಿರ್ಧಾರಿತವಾಗಿ ಮುಂಜಿ, ಮದುವೆ, ಒಂದು ಫಂಕ್ಷನ್ಸು, ಬರ್ಡೇ ಪಾರ್ಟಿ ಏನಾದ್ರು ಅವ್ರ ಸಮಯದ ಪ್ರಕಾರ ನಿರ್ಧಾರಿತ ಆಗಿರುತ್ತೆ. ನನ್ನ ಮನಸ್ಸಿನ ಪ್ರಕಾರ ನನ್ನ ಇಚ್ಛೆಯಂತೆ ನಿರ್ಧಾರ ಮಾಡಿರೋದಿಲ್ಲ. ಬನ್ನಿ ಅಂತ ಕರೀತಾರೆ. ನಾನು ಹೋಗಲಿಲ್ಲಪ್ಪ. ಏನಂತಾರೆ? ನಾವು ನಿನ್ನನ್ನು ಮಿಸ್ ಮಾಡ್ಕೊಂಡ್ವಿ. ನಮ್ಮನ್ನು ನಿಜವಾಗಿಯೂ ಅವ್ರು ಮಿಸ್ ಮಾಡ್ಕೋತಾರ? ಅವರಿಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಇದ್ದಿದ್ದೆ ಆದರೆ ನಾನು ದೀಪ ಬರೋ ತನಕ ಫಂಕ್ಷನ್ ಸ್ಟಾಪ್ ಮಾಡ್ತೀವ್ರಿ. ಅಂಥ ಪ್ರೀತಿ ಜಗತ್ತಿನಲ್ಲಿ ಯಾರಿಗಾರು ಇದೆಯಾ? ಈ ಜಗತ್ತು ನಿಂತಿರೋದು ಸ್ವಾರ್ಥದ ಮೇಲೆ, ಸ್ವಾರ್ಥದ ಲೇವಾದೇವಿ ಮೇಲೆ. ಒಬ್ರನ್ನೊಬ್ರನ್ನು ನಾವು ಬಂದಿರೋದು, ಗರ್ಭವಾಸವು ಸ್ವಾರ್ಥದಲ್ಲೇ. ವಾಸನಾನ ತೀರಿಸ್ಕೊಳ್ಳಿಕ್ಕೆ ಬಂದಿರೋದು ಈ ಜೀವ.
ಇನ್ನು ನಾನು ಆಪ್ತೆಷ್ಟರು ಬೇಜಾರು ಮಾಡ್ಕೋತಾನೆ ಅಂದ್ಬಿಟ್ಟು ಭಗವಂತ ಬೇಜಾರು ಮಾಡ್ಕೊಳ್ತಾನೆ ಅಂತ ಒಂದು ದಿವಸಕ್ಕೂ ಅನ್ನಿಸ್ಲಿಲ್ವಲ್ಲ ನಮಗೆ. ಪರಮಾತ್ಮ ಸದ್ಗುರುನಾಥ ತನ್ನ ರಕ್ತ ತನ್ನ ಊರ್ಜಾನ ಹಾಕಿ ನಮಗೆ ಬೋಧನೆ ಮಾಡುತ್ತಾ ಇರುತ್ತಾನೆ. ಅವನು ಕಳಕಳಿಯಿಂದ ಹೇಳ್ದ, ನೀನು ಉದ್ಧಾರ ಆಗೋಕ್ಕೋಸ್ಕರ ನಾನು ಬಂದಿದ್ದೀನಿ. ನಾನು ಆಪ್ತೇಷ್ಟರು ಹಿಂದೆ ಹೋಗಿ ಅವರು ಬೇಜಾರು ಮಾಡ್ಕೋತಾರೆ, ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ ರೀ. ಒಂದು ದಿವಸ ಬೇಜಾರು ಮಾಡ್ಕೋತಾರೆ, 2 ದಿವಸ ಮಾತಾಡೋದು ಬಿಡ್ತಾರೆ, ಬೇಡ ಇವ್ರ ಸಹವಾಸನೆ ಬೇಡ ಅಂದ್ರೆ ಬಿಟ್ಟು ಹಾಕ್ತಾರೆ. ಬಿಟ್ಟು ಹಾಕಿದ್ರೆ ಒಳ್ಳೆಯದು ಅನ್ಬೇಕು. ಅವರೇನು ಸಾಯ ಸಮಯದಲ್ಲಿ ಅಂತ್ಯಕಾಲದಲ್ಲಿ ಯಾರೂ ಬರೋದಿಲ್ಲ. ಅಂತ್ಯಕಾಲದಲ್ಲಿ ಯಮಭಟ್ಟರು ಬರ್ತಾರೆ. ಯಮಭಟ್ರನ್ನು ತಪ್ಪಿಸಬೇಕು ಅಂದರೆ, ವಿಷ್ಣು ದೂತರು ಬರಬೇಕು ಅಂದರೆ ಆ ನಾಮ ರಕ್ತಗತವಾಗಿ ಸೂಕ್ಷ್ಮ ಶರೀರದಲ್ಲಿ ಕಣಕಣದಲ್ಲೂ ಹೋಗಿದ್ದೆ ಆದರೆ ವಿಷ್ಣು ದೂತರು ಬರ್ತಾರೆ. ಇಲ್ಲಾಂದರೆ ಹಾಸ್ಪಿಟ್ಲಲ್ಲಿ ಮಾಸ್ಕ್ ಹಾಕ್ಕೊಂಡು ಅಥವಾ ಇನ್ನೊಂದೇನೋ ಮಾಡಿಕೊಂಡು ಚುಚ್ಚಿಸ್ಕೊಂಡು ವಾಯಿಲ್ ಹಾಕ್ಕೊಂಡು ಯಾರೂ ನನ್ನನ್ನು ನೋಡಲಾರ್ದೆ ಪರಿಸ್ಥಿತಿಯಲ್ಲಿ ನಾನು ಸಾಯಬೇಕಾಗತ್ತೆ. ಅಂಥ ಮರಣ ನನಗೆ ಬೇಕಾ? ಅಂಥ ಮರಣ ಬೇಡ ಅಂದರೆ ಪರಮಾತ್ಮನನ್ನು ಇಂದಿನದಿಂದನೇ ನಾವು ಪ್ರೀತಿ ಮಾಡೋದು ಶುರು ಮಾಡಬೇಕು. ಆದ್ದರಿಂದ ಯಾವಾಗಲೂ ಭಗವಂತನ ಕಡೆಗೆ ದೃಷ್ಟಿಯನ್ನಿಟ್ಟುಕೊಂಡು ವ್ಯವಹರಿಸಬೇಕು. ಸಾಧನೆಗೆ ಯಾವಾಗಲೂ ಅತ್ಯಂತ ಮಹತ್ವ ಕೊಡಬೇಕು. ಮೊದಲು ಸಾಧನ, ಗುರುನಾಥ ಕೊಟ್ಟಿರೋ ಸಾಧನ ಮುಖ್ಯ ಫಸ್ಟು. ಆಮೇಲೆ ಪ್ರಾಪಂಚಿಕ ಜನರು ಗಂಡ ಇರಲಿ, ಹೆಂಡತಿ ಇರಲಿ, ಮಕ್ಕಳಿರಲಿ, ಯಾರು ಬೇಕಾದವ್ರು ಇರಲಿ. ಗುರುದೇವ್ ರಾನಡೆ ಅವರು ಮದುವೆ ಸಮಯ ಬಂದಿತ್ತು. ಮದುವೆ ಸಮಯ ಬಂದಾಗ ಗುರುದೇವ್ ರಾನಡೆ ಎಲ್ಲಿದ್ದಾರಪ್ಪ ಅಂತ ಹುಡುಕ್ತಿದ್ರೆ ಅವರು ನಾಮಸ್ಮರಣೆ ಮಾಡಿ 2 ಗಂಟೆಗಳ ಕಾಲ ಬಿಟ್ಟು ಮುಂದೆ ಬರ್ತಾರೆ. ನನ್ನ ನಾಮಸ್ಮರಣೆಯ ಸಮಯ ಆಗಿತ್ತು, ಮದುವೆ ಆಮೇಲೂ ಆಗುತ್ತದೆ ಅಂತ ಹೇಳಿ ನಾಮಸ್ಮರಣೆ ಮಾಡಿ ವೇದಿಕೆ ಮೇಲೆ ಹತ್ತಿ ಆಮೇಲೆ ಮದುವೆ ಆಗುತ್ತಾರೆ. ಅಂದರೆ ವಿಲಕ್ಷಣವಾದ ಸದ್ಗುರುನಾಥನ ಮೇಲೆ ಇರೋದು ನಂಬಿಕೆ, ದೃಢವಾದ ವಿಶ್ವಾಸ. ಅವನಿಟ್ಟಿದ್ದೇ ಮುಹೂರ್ತ, ಶುಭ ಮುಹೂರ್ತ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಗುರುನಾಥ ಇಟ್ಟಿದ್ದ ಮುಹೂರ್ತವೇ ಶುಭ ಮುಹೂರ್ತ. ಯಾವ ಹಾದಿ, ಯಾವುದು ಗ್ರಹ ನಕ್ಷತ್ರಗಳು ಅವನ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಒಂದು ಅಪಾರ ನಂಬಿಕೆ ಇರಬೇಕು ನನ್ನ ಗುರುನಾಥನ ಮೇಲೆ. ತಾಳ ಸ್ವರಗಳ ಹೊರತು ಪ್ರೇಮ ಬರುವುದಿಲ್ಲ ಎಂದೇನೂ ಅಲ್ಲ. ನಾನು ಯಾರ ಮುಂದೆ ಭಜನೆಯನ್ನು ಮಾಡುತ್ತೇನೆಯೋ ಅವನು ಕೇಳುತ್ತಾನೆ ಎಂಬ ಭಾವನೆಯಿಂದ ಮಾಡುತ್ತಾ ಇದ್ದರೆ ಆಯಿತು. ಯಾರು ಕೇಳಬೇಕಿಲ್ಲಿ? 10 ಜನದಲ್ಲಿ ಕೂತಾಗ ನಾನು ಹೇಳುವಾಗ ನಾನು ಯಾರ ಸಲುವಾಗಿ ಹೇಳ್ತೀನೋ ಅವನು ಇಡೀ ಬ್ರಹ್ಮಾಂಡ ಕೇಳಿಸ್ಕೋತಾ ಇರುತ್ತೆ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಕೇಳಿಸ್ಕೋತಾ ಇರುತ್ತೆ. ನಾನು ಹೇಳುವ ಭಜನೆ ಅಕ್ಕಪಕ್ಕದವ್ರು ಕೇಳಿಸ್ಕೋತಾರೋ ಬಿಡ್ತಾರೋ, ನಿಂದನೆ ಮಾಡ್ತಾರೋ, ಅಪಮಾನ ಮಾಡ್ತಾರೋ, ತಾಳಸ್ವರ ಬರೋದಿಲ್ಲ, ರಾಗ ಬರೋದಿಲ್ಲ ಅನ್ನೋದಕ್ಕೆ ಒದ್ದಾಡಬಾರದು. ನನ್ನ ಈ ಕೊಟ್ಟಿರೋದು ಮನುಷ್ಯ ಜನ್ಮದಲ್ಲಿ ವಾಣಿಯಿಂದ ನಿನ್ನನ್ನು ಕೊಂಡಾಡ್ಬೇಕು ಕಣಪ್ಪ. ಅದೊಂದು ಉದ್ದೇಶ ಇದ್ದರೆ ತಾಯಿ ಸರಸ್ವತಿ ತಾನೇ ಎಲ್ಲ ಹಾಡವನ್ನು ಬರೆಸ್ತಾಳ ಬಾಯಿಂದ. ನಾನು ಭಗವಂತನವನೇ ಇರುತ್ತೇನೆ ಎಂಬ ಅಂದುಕೊಳ್ಳಬೇಕು. ಅವನ ಕೃಪೆ ಯಾವಾಗ ಆದೀತೆಂಬ ತಳಮಳ ಹೊಂದಬೇಕು. ಹಾಗೂ ನಾನು ಮಾಡೋದು ಎಲ್ಲವೂ ಮನಪೂರ್ವಕ ಮಾಡುತ್ತೇನೆ ಅಥವಾ ಇಲ್ಲವೋ ಎಂಬುದನ್ನು ನೋಡಬೇಕು. ನಾನು ನೋಡಬೇಕು, ಪರಿಶೀಲನೆ ಮಾಡ್ಕೋಬೇಕು ನನ್ನನ್ನು. ಈ ಕೆಲಸ ನಾನು ಏತಕ್ಕೆ ಮಾಡುತ್ತಾ ಇದ್ದೀನಿ? ಜನರ ಹೊಗಳಿಕೆಗೆ ಮಾಡುತ್ತಾ ಇದ್ದೀನ, ಮಾನಸಮ್ಮಾನಕ್ಕೆ ಮಾಡುತ್ತಾ ಇದ್ದೀನ, ಅಥವಾ ಪರಮಾತ್ಮನ ಪ್ರೀತಿ ಪ್ರಾಪ್ತಿಗೋಸ್ಕರ ನಾನು ಮಾಡುತ್ತಾ ಇದ್ದೀನ ಅನ್ನೋ ಕಡೆ ಲಕ್ಷ್ಯ ಯಾವಾಗಲೂ ಇರಬೇಕು. ಆದ್ದರಿಂದ ಅದರ ಬಗ್ಗೆ ದುಃಖ ಪಡಬಾರದು, ನಾಳೆಯ ಚಿಂತೆ ಮಾಡಬಾರದು, ಹಾಗೂ ಇಂದಿನ ಅನುಸಂಧಾನ ತಪ್ಪಿಸಿಕೊಳ್ಳಬಾರದು. ನೆನ್ನೆದು ಯೋಚನೆ ಮಾಡಿ ಮುಂದಿನ ಚಿಂತೆ ಹತ್ಕೊಂಡಾಗ ಇವತ್ತಿನ ಅನುಸಂಧಾನ ಕಳೆದು ಹೋಗುತ್ತೆ ನಮ್ಮದು. ಅದನ್ನು ತಪ್ಪಿಸಬಾರದು. ಭಗವಂತನು ಸಾಕ್ಷಾತ್ತಾಗಿ ಮುಂದೆ ನಿಂತಿರುಕೊಂಡುತ್ತಾನೆ ಎಂದು ತಿಳಿದು ನಾಮಸ್ಮರಣೆ ಮಾಡಬೇಕು. ಪ್ರತಿಯೊಂದು ನಾಮದಲ್ಲಿಯೂ ಭಗವಂತನೂ ಕರ್ತಾ ಇರುತ್ತಾನೆ ಎಂದು ಅನ್ನಬೇಕು. ಅಂದರೆ ಅಭಿಮಾನವು ಅಡ್ಡಿ ಬರುವುದಿಲ್ಲ. ಲಾಭಾನಿಯ ಸುಖ ದುಃಖಗಳು ಅನಿಸದೇ ಇರುವುದೇ ಭಕ್ತಿಯ ನಿಜವಾದ ಪ್ರಗತಿಯಾಗಿರುತ್ತದೆ. ನಾವು ಭಕ್ತಿಯಲ್ಲಿ ಪ್ರಗತಿ ಮಾಡ್ತಿದ್ದೀವಿ ಅಂತ ಯಾರನ್ನಾರು ಕೇಳೋದ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವೇ ಪರಿಶೀಲನೆ ಮಾಡ್ಕೋಬೇಕು. ಸುಖ ದುಃಖದಲ್ಲಿ ನನ್ನ ಮನಸ್ಸು ವಿಚಲಿತ ಆಗ್ತಾ ಇದೆಯಾ? ಲಾಭ ಹಾನಿಯಲ್ಲಿ ನನ್ನ ಮನಸ್ಸು ಟರ್ಬ್ಯುಲೆನ್ಸ್, ಏರೋಪ್ಲೇನಲ್ಲಿ ಹಿಂಗೆ ಟರ್ಬ್ಯುಲೆಂಟ್ ಆಗ್ತಿರುತ್ತೆ, ಹಂಗೆ ಆಗ್ತಾ ಇದೆಯಾ? ಸುಖ ಬಂದರೆ ಉಬ್ಬು ಬಿಡೋದು, ದುಃಖ ಬಂದರೆ ಮನಸ್ಸು ಬಿದ್ದು ಹೋಗ್ಬಿಡೋದು. ಯಾರು ಬೀಳೋದು? ಏಳೋದು ಮನಸ್ಸು. ಸೊ ಅವೆರಡೂ ಆಗ್ತಿಲ್ಲ ಅಂದರೆ ಭಕ್ತಿಯ ಹಾದಿಯಲ್ಲಿ ನಂದು ಮುಂದೆ ಪ್ರಗತಿ ಆಗ್ತಿದೆ ಅಂತ ನಿಶ್ಚಿತವಾಗಿಯೂ ತಿಳಿಬೇಕು. ದೇಹದ ಕರ್ತವ್ಯದ ಮರ್ಯಾದೆಯನ್ನು ಕಾಪಾಡಿಕೊಂಡು ವಿಷಯಗಳಲ್ಲಿಯ ವೃತ್ತಿಯನ್ನು ಭಗವಂತನ ಕಡೆಗೆ ಹಚ್ಚುವುದೇ ನಿಜವಾದ ಸೀಮೋಲ್ಲಂಘನ ಆಗಿರುತ್ತದೆ. ಎಲ್ಲರೂ ಸೀಮೋಲ್ಲಂಘನ ಮಾಡ್ತಾರೆ ಚಾತುರ್ಮಾಸ ಆದಮೇಲೆ. ನಮ್ಮ ಸೀಮೋಲ್ಲಂಘನ ಏನಾಗಬೇಕು? ದೇಹ ಬುದ್ಧಿಯಿಂದ ಆತ್ಮಬುದ್ಧಿಗೆ ಹೋಗುವ ಸೀಮೋಲ್ಲಂಘನ ಆಗಬೇಕು. ಅಂದರೆ ಲಿಮಿಟೆಡ್ ಮೈಂಡಿಂದ ಅನ್ಲಿಮಿಟೆಡ್ ಆಗಬೇಕು. ನಾವು ಈಗ ಲಿಮಿಟೆಡ್ ಸಂಕುಚಿತ ಇರೋದ್ರಿಂದ ನಮಗೆ ಏನು ಪರಮಾತ್ಮನ ವ್ಯಾಪಕತ್ವ ಗೊತ್ತಾಗೋದೇ ಇಲ್ಲ. ಸದ್ಗುರುನಾಥ
ನಿರ್ಗುಣ ನಿರಾಕಾರ ಇದೆ ಕಂಡುಬರೋದಿಲ್ಲ. ಅದಕ್ಕೆ ನಮ್ಮ ಈ ಸಂಕುಚಿತ ಮನೋಭಾವನೆಯಿಂದ ಎಕ್ಸ್ಪಾಂಡ್ ಆಗಬೇಕು, ಸರ್ವ ವ್ಯಾಪಕತ್ವ ನಮ್ಮಲ್ಲಿ ಬೆಳ್ಕೋಬೇಕು, ಎಲ್ಲರೂ ನಮ್ಮ ವಸುದೈವ ಕುಟುಂಬಕಂ ಆಗಬೇಕು. ಅವಾಗ ಏನಾಗತ್ತಪ್ಪ, ನಾವು ಸೀಮೋಲ್ಲಂಘನ ಮಾಡದಂತೆ ಆಗುತ್ತದೆ. ಯಾರು ಅತ್ಯಂತ ಸ್ವಾರ್ಥಿ ಹಾಗೂ ಸಂಕುಚಿತನಾಗಿ ಇರುತ್ತಾನೋ ಅದರಂತೆ ಯಾರು ಜಗತ್ತು ಎಲ್ಲವೂ ನನ್ನ ಸುಖಕ್ಕಾಗಿ ಇರುತ್ತದೆ ಎಂಬ ಬುದ್ಧಿಯುಳ್ಳವನಾಗಿರುತ್ತಾನೋ ಆ ಮನುಷ್ಯನು ಅಭಿಮಾನಿಯೇ ತಿಳಿಯಬೇಕು. ಕೇವಲ ನನ್ನ ಸ್ವಾರ್ಥ, ನಾನು ಮನೆ ಮಾಡ್ಕೋಬೇಕು, 3 ಮನೆ ಮಾಡ್ಕೋಬೇಕು, ನಾನೆಲ್ಲ ಮಾಡ್ಕೊಂಡ್ರೆ ಇನ್ನೊಬ್ರು ಎಲ್ಲಿ ಹೋಗ್ತಾರ, ಬಡವ್ರ ಜನ ಎಲ್ಲಿ ಹೋಗ್ತಾರಪ್ಪ, ಭಾಳ ದೇಶದಲ್ಲಿ ಭಾಳ ಬಡತನ ಇದೆ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಮಾತು. ಮತ್ತು ಅವ ಎಲ್ಲಿ ಹೋಗ್ಬೇಕಾ ಬಡವ, ನಾನು 3 ಮನೆ ಇಟ್ಕೊಂಡು ಕೂತ್ಕೊಂಡೆ, ಫಾರ್ಮ್ ಹೌಸ್ ಇಟ್ಕೊಂಡು ಕೂತ್ಕೊಂಡು 2 ಮನೆ ಬಾಡಿಗೆ ಮೇಲೆ ಬಾಡಿಗೆ ಹಚ್ಕೊಂಡು ಕೂತ್ಕೊಂಡ್ರೆ ಆ ಮನುಷ್ಯ ಎಲ್ಲಿ ಹೋಗಬೇಕು? ಈ ಒಂದು ನಮ್ಮ ಅರಿವಿಗೆ ಬಂದರೆ ನಾವು ಅವಾಗಪ್ಪ ನೀನು ಏನು ಕೊಟ್ಟಿದೆಯೋ ಅದರಲ್ಲೇ ತೃಪ್ತಿಯಿಂದ ಬದುಕ್ತೀನಿ ಅನ್ನೋದು ಮನೋಭಾವನೆ ಆದರೆ ಇನ್ನೊಬ್ಬರ ಸಲುವಾಗಿ ನಾವು ಬಿಟ್ಕೊಡ್ತೀವಿ ಅದನ್ನು. ಮನುಷ್ಯನು ಎಷ್ಟು ಸ್ವಾರ್ಥಿಯೋ ಅಷ್ಟು ಅವನು ಪರಾಧೀನರಾಗಿರುತ್ತಾನೆ. ಇದು 5 ಜನರಿಂದ ಸುಖ ಪಡೆಯುವ ಮಾರ್ಗವೆಂದರೆ ಪ್ರಪಂಚ ಹಾಗೂ ಒಬ್ಬರಿಂದ ತನ್ನಲ್ಲಿಯೇ ತಾನೇ ಸುಖ ಪಡೆಯುವುದು ಅಂದರೆ ಪರಮಾರ್ಥ. ಪರಮಾರ್ಥಕ್ಕೆ ಸುಖಕ್ಕೆ ಯಾರು ಜನ ಬೇಕಾಗಿಲ್ಲ, ನನ್ನಲ್ಲಿ ನಾನಿರುವುದೇ ಪರಮಾರ್ಥ. ಎಲ್ಲರೂ ಜನ ಸೇರಿ ನಾನು ಅಪೇಕ್ಷೆ ಮಾಡುವುದು ಪ್ರಪಂಚ. ಭಗವಂತನು ಇರುತ್ತಾನೆ ಎಂಬ ಭಾವನೆಯಿಂದ ಸಾಧನೆ ಪ್ರಾರಂಭಿಸಬೇಕು ಹಾಗೂ ಭಗವಂತ ಇದ್ದೇ ಇರುತ್ತಾನೆ ಎಂಬ ಭಾವನೆಯಲ್ಲೇ ಸಮಾಪ್ತಿ ಮಾಡಬೇಕು. ಶುರು ಆರಂಭ ಹಾಗೂ ಲಯ ಹೆಂಗಾಗಬೇಕು? ಆರಂಭ ಅಪ್ಪ ನೀ ಇದೆಯಪ್ಪ ಸದ್ಗುರುನಾಥ, ಮತ್ತು ಲಯ ಹೆಂಗಾಗಬೇಕು? ನೀನೇ ಇರುವುದು, ನಿನ್ನ ಬಿಟ್ಟು ಇನ್ನೇನು ಇಲ್ಲೇ ಇಲ್ಲ. ಜಬ್ ಮೈ ಥಾ ತಬ್ ಹರಿ ನಹಿ, ಅಬ್ ಹರಿ ಹೇ ಮೈ ನಹಿ. ಮೈ ಅಂದರೆ ಈ ದೇಹ ಬುದ್ಧಿ ಎಲ್ಲಿವರೆಗೂ ಇತ್ತೋ ಹರಿ ನನಗೆ ಕಂಡು ಬರಲಿಲ್ಲ, ಈಗ ಹರಿ ಇದ್ದಾನೆ, ನಾನು ಇಲ್ಲ. ನಾನು ಅಂದರೆ ಅಹಂಭಾವ, ದೇಹ ಬುದ್ಧಿ ಇಲ್ಲ ಅಂತ ಕಬೀರರು ಹೇಳುತ್ತಾರೆ. ಅದಕ್ಕೆ ಆ ಲಯ ಅವನಲ್ಲಿ ಆಗಬೇಕು ಅಂದರೆ ನಾವು ಪ್ರಪಂಚದ ಹವ್ಯಾಸವನ್ನು ಬಿಟ್ಟು, ಹವ್ಯಾಸ ಎಲ್ಲಿಂದ ಬಿಡಬೇಕು? ಇಲ್ಲಿಂದ ಬಿಟ್ಟು ನಾವೇನಾಗಬೇಕಪ್ಪ, ದೇಹದಿಂದ ಕರ್ತವ್ಯ ಕೊಟ್ಟಿರೋದನ್ನು ಮಾಡಲೇಬೇಕು. ಮಕ್ಕಳನ್ನು ನೋಡ್ಕೋಬೇಕು, ಪ್ರಪಂಚನೂ ಮಾಡಬೇಕು, ಮರಿ ಮಕ್ಕಳನ್ನು ಸಾಕಬೇಕು, ಎಲ್ಲವೂ ಮಾಡಬೇಕು. ಬಟ್ ವಿತೌಟ್ ನೋ ಅಟ್ಯಾಚ್ಮೆಂಟ್ಸ್, ಡಿಸ್ಪ್ಯಾಷನೇಟ್ಲಿ ಯು ಹ್ಯಾವ್ ಟು ವರ್ಕ್. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ 3 ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೃತಿಯಲ್ಲಿ ಆಚರಣೆಯಲ್ಲಿ ತಂದು ಸದಾಕಾಲ ಭಗವಂತನ ಸ್ಮರಣೆಯಲ್ಲೇ ಇದ್ದಿದ್ದಾದರೆ ಇದೇ ಜನ್ಮದಲ್ಲಿ ಶ್ರೀ ಮಹಾರಾಜರು ನಮ್ಮೆಲ್ಲರಿಗೂ ಮುಕ್ತಿ ಕೊಡುತ್ತಾರೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.